ನಮಸ್ಕಾರ ಗೆಳೆಯರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಆಟೋ ಡ್ರೈವರ್ ಸ್ಟೋರಿಗೆ ಸುಸ್ವಾಗತ. ನೋಡಿ, ನನ್ನ ಮಕ್ಕಳು ಬುಕ್ ಮಾಡೋರೆ, ಫೋನ್ ಮಾಡಿದ್ರೆ ಪಿಕ್ಕೇ ಮಾಡ್ತಾ ಇಲ್ಲ. ಇವ್ರಿಗೆ ಹಾಕಿರೋದೇ ರೈಲ್ವೆ ಸ್ಟೇಷನ್ನು, ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಾ ಇಲ್ಲ. ಹಿಂಗೆ ಮಾಡಿದ್ರೆ ನಾವೆಲ್ಲಪ್ಪ ಹೋಗ್ಬಿಟ್ಟು ಆ ಲೊಕೇಶನ್, ಅದು ಯಾವ ಲೊಕೇಶನ್, ರೈಲ್ವೆ ಸ್ಟೇಷನ್ ಸೆಂಟ್ರಲ್ಲಿ ಹೋಗೋಣ. ಅಲ್ಲಿ ಏನು ಜನನೋ ಏನೋ. ಬನ್ನಿ ನೋಡೋಣ. ಕಾಲ್ ಮಾಡ್ತಾಯಿದ್ದೀನಿ, ಕಾಲೇ ಪಿಕ್ ಮಾಡ್ತಾ ಇಲ್ಲ. ಮಗ ಇವನು ಕ್ಯಾನ್ಸಲ್ ಮಾಡಲ್ಲ, ಇನ್ನೇನು ಮಾಡೋದು. ಫೋನ್ ಮಾಡಿದ್ರೆ ಪಿಕ್ ಮಾಡ್ತಾ ಇಲ್ಲ. ಬನ್ನಿ ಬೇರೆ ಡ್ಯೂಟಿ ನೋಡ್ಕೊಂಡು ಎತ್ಕೊಳೋಣ ಗಾಯ್ಸ್. ಈಗ ಇದು ಡ್ರಾಪ್ ಮಾಡ್ದೆ, ಇದು 590 ರೂಪಾಯಿ ಇದು. ಆದರೆ ಅವನೇ ಒಂದು 4 ರೂಪಾಯಿ ಸೇರಿಸ್ಕೊಟ್ಟವನೇ ಅವನ ಅಮ್ಮನ. ಇದು ಏನಕ್ಕೆ ವೇಸ್ಟು ಇಲ್ಲ. ಇದು ಬಂದು ಇಲ್ಲಿ 32 ಕಿಲೋಮೀಟ್ರಿಗೂ 586 ರೂಪಾಯಿ ಕೊಟ್ಟವನೆ. ಅವನೇ ಎಕ್ಸ್ಟ್ರಾ ಒಂದು 4 ರೂಪಾಯಿ ಎಕ್ಸ್ಟ್ರಾ ಮಾಡೋನೆ, 590 ರೂಪಾಯಿ ಮಾಡೋನೆ. ಪರವಾಗಿಲ್ಲ, ನೋಡೋಣ. ಅರ್ನಿಂಗು ಇದು ನೋಡಿ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಈ ಲೊಕೇಶನ್ ಹತ್ರ ಕಾಯಬೇಕು ಇವಾಗ ಡ್ಯೂಟಿಗೋಸ್ಕರ. ಏನೂ ಮಾಡೋಕ್ಕಾಗಲ್ಲ, ಡೈಲಿ ಇದೇ ಹಣೆ ಬರ ನಮ್ಮದು. ಬನ್ನಿ ಸಿಗೋಣ, ಯಾವ್ದಾರ ಡ್ಯೂಟಿ ಸಿಕ್ಕಿದ ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅರ್ನಿಂಗ್ ನೋಡಿದ್ರೆ ಇಷ್ಟು 699, 700 ರೂಪಾಯಿಗೆ 1 ರೂಪಾಯಿ ಕಡಿಮೆ. ನೋಡಿ, ಬಂದರೆ ಇದೇ ಹಣೆ ಬರ ನಮ್ಮ ಜೀವನ. ನೋಡಿ, ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಮತ್ತೆ ಬಂದಿದ್ದೀನಿ. ಒಂದು ಡ್ಯೂಟಿ ಅಲ್ಲಾಡಂಗಿಲ್ಲ. ಸಟರ್ಡೇ ಬಂತಂದರೆ ಇದೇ ಕೂಳೆ ಗುರು. ಏನು ಮಾಡೋಣ, ಟಾರ್ಗೆಟು 2000 ಕಂಪ್ಲೀಟ್ ಮಾಡಲೇಬೇಕು ಅಂತ ತುಂಬ ಹಠ ಹಿಡಿದುಬಿಟ್ಟಿದ್ದೀನಿ. ಯಾಕಂದರೆ ತುಂಬ ಕಷ್ಟ ಆಗ್ಬಿಟ್ಟಿದೆ ನಮ್ಮ ಜೀವನ. ಯಾಕಂದರೆ 2000 ಆಗೋಕ್ಕೇ ಅವನ ಅಮ್ಮನಕ್ಕೆ ಬಾಯಲ್ಲಿ ಬರುತ್ತೆ. ಏನು ಮಾಡೋದು ಹೇಳೋಕ್ಕಾಗ್ತಲ್ಲ. ಹಿಂಸೆ. 2000 ಮಾಡೋದಕ್ಕೆ 8 ಗಂಟೆವರೆಗೂ ತೊಗೊಬೇಕು, 8-9 ಗಂಟೆವರೆಗೂ ತೊಗೊಬೇಕು. ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ. ಯಾವಾಗ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಂತಾನ ದೇವರು ಗೊತ್ತಿಲ್ಲ. ಒಟ್ಟಿನಲ್ಲಿ ಟೋಟಲ್ ಅರ್ನಿಂಗ್ ಬಂದು ನಂದು 1300 ರೂಪಾಯಿ ಮಾಡಿದ್ದೀನಿ. ಅದು ಲೋಕಲ್ ಹೊಡ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. ಒಟ್ಟಿನಲ್ಲಿ ನೋಡೋಣ ಇನ್ನು ಯಾವಾಗ ಡ್ಯೂಟಿ ಬೀಳುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮದೊಂಥರ ತೇರು ಇದ್ದಂಗೆ. ಎಲ್ಲರೂ ಒಂದೇ ಥರ ಇರಲ್ವಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಒಬ್ಬರು 2,000 ಮಾಡ್ತೀನಿ, 3,000 ಮಾಡ್ತೀನಿ ಅಂತಾರೆ. ಅದು ಬಾಯಲ್ಲಿ ಹೇಳ್ತಾರೆ, ಆದರೆ ಕಷ್ಟಪಡೋನಿಗೆ ಮಾತ್ರ ಅದು ಗೊತ್ತೋದು. ಬರೀ ಅವ್ರ ಬಾಯಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಅಲ್ಲಿ ಬರೋರನ್ನ ಎಳ್ಕೊಂಡು ಹಾಕ್ಕೊಂಡವ್ರು ತುಂಬ ಜನ ಇದ್ದಾರೆ. ಅವರೇ ಅಂತೇನಿಲ್ಲ, ನಾನು ಹೇಳೋದು ಅದು ತಪ್ಪು ತಿಳ್ಕೊಂಬಿಡ್ರಿ. ಆಮೇಲೆ ನಿಮಗೆ ಹೇಳ್ತಾಯಿದ್ದೀನಿ ಅಂತ ಮಾಡ್ತವ್ರಾಗ ನಾನು ಹೇಳ್ತಾ ಇರೋದು. ಓಕೆನಾ? ನೋಡೋಣ. ಇನ್ಯಾವುದು ಡ್ಯೂಟಿ ಬಿದ್ದಿಲ್ಲ. ಇಲ್ಲಿಂದ ಕಾದು ಬೇಜಾರಾಗ್ಬಿಡೈತೆ. ಆಗಲೇ 10:42 ಟೈಮು. ಒಂದು ಡ್ಯೂಟಿಗಿಲ್ಲ. ಬಂದೆ ಎಷ್ಟು 3:30 ಬಂದಿದ್ದು. 3:30 ಬಂದ್ಬಿಟ್ಟು 5 ಗಂಟೆವರೆಗೂ ಕಾದಿದ್ದೀನಿ ರೈಲ್ವೆ ಸ್ಟೇಷನಲ್ಲಿ. ಅಲ್ಲಿ ಡ್ಯೂಟಿ ಅನ್ನೋದೇ ಇಲ್ಲ. ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗಂತೂ. ಯಪ್ಪ, ಈ ಜೀವನ ಯಾರಿಗೆ ಬೇಕು ಯಪ್ಪ. ಸವಾಸ ಅಲ್ಲ, ಒಂದೊಂದಲ್ಲ. ಬರ್ತೀರಾ ಆಟೋ ಏನಕ್ಕೆ ತೊಗೊತಾ ಇದ್ದೀರಾ ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ಸಾಲ ಮಾಡ್ತಾಯಿದ್ದೀರಾ, ಆ ಸಾಲದಲ್ಲಿ ಮತ್ತೆ ಆಟೋ ಹೆಚ್ಚಾಗ್ತೈತೆ ಹೊತ್ತು ನೀವು ಸಾಲ ದುಡಿಮೆ ಆಗ್ತಾಯಿದೆ ಅಂತನಾದ್ರೆ ಡೌಟ್ ಗೊತ್ತಾಗ್ತಾಯಿಲ್ಲ ನಮಗೆ. ಅದೇನು ಮಾಡ್ತಾಯಿದ್ದೀರಾ ಏನಪ್ಪ, ನನಗಂತೂ ಗೊತ್ತಾಗ್ತದೆ. ನಮಗೆ ಸಾಕಾಗ್ಬಿಡೈತೆ. ಯಾವನಿಗೆ ಬೇಕು ಈ ಲೈಫು ಅಂತ. ನಮ್ಮ ಗೌರ್ಮೆಂಟ್ ಅವರು ಅದು ಅರ್ಥ ಮಾಡ್ಕೊತಲ್ಲ. ಏನು ಮಾಡೋಕ್ಕಾಗುತ್ತೆ. ಬನ್ನಿ ನೋಡೋಣ. ಯಾವ್ದಾರ ಡ್ಯೂಟಿ ಬಿದ್ದರೆ ನಿಮಗೆ ಸಿಗ್ತೀನಿ, ಅಪ್ಡೇಟ್ ಮಾಡ್ತೀನಿ. ಡ್ಯೂಟಿ ಬಿದ್ದಿಲ್ಲ ಗುರು. ಯಾವುದೋ ಒಂದು ಎಲ್ಲ 2-2 ಕಿಲೋಮೀಟ್ರ್ ಪಿಕಪ್ ಕೊಡ್ತಾನೆ. ಚಾಲೆಂಜು ತೊಗೊಳ್ತಾ ಇದ್ದೀನಿ ನಾನು. ಈ ತಿಂಗಳು 1ನೇ ತಾರೀಕಿಂದ 31ನೇ ತಾರೀಕುವರೆಗೂ ಎಷ್ಟು ಅರ್ನಿಂಗ್ ಮಾಡ್ತೀನಿ, ಅದರಲ್ಲಿ ಎಷ್ಟು ಸೇವಿಂಗ್ ಆಗುತ್ತೆ, ಎಷ್ಟು ಹಾಳು ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡೋಣ ಅಂತಲೇ ಕುತೂಹಲದಿಂದ ಇದ್ದೀನಿ. ನೋಡಿ, ಒಂದು ಡ್ಯೂಟಿ ಇಲ್ಲ. ಒಂದು ಡೇ 1ನಲ್ಲೇ ಈ ಥರ ಆಗ್ಬಿಟ್ರೆ ಇನ್ನು ನಾಳೆ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗಂತೂ. ಅಯ್ಯೋ ಶಿವನೇ. ನೋಡ್ರಿ, ಒಂದು ಡ್ಯೂಟಿ ಇಲ್ಲ ಈ ಕಡೆಯಿಂದ. ನೋಡ್ರಿ, ಮುಂದೆ ಎಲ್ಲ ಬರೀ ಆಟಗಳು ನಿಂತ್ಕೊಂಡ್ಬಿಟ್ಟು ಮೆಜೆಸ್ಟಿಕಲ್ಲಿ ಬಂದು ಕೂತಿದ್ದೀನಿ. ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದರೆ ರೈಲ್ವೆ ಸ್ಟೇಷನಿಂದ ಬಂದೆ. ಯಾವ್ದಾರ ಡ್ಯೂಟಿ ಇಲ್ಲಾರ ಅಂದ್ಬಿಟ್ಟು ಬಂದರೆ ಇವು ಯಾವುದೂ ಡ್ಯೂಟಿ ಇಲ್ಲ. ಏನು ಅಂತಲೇ ಗೊತ್ತಾಗ್ತಲ್ಲಪ್ಪ ನಮಗಂತೂ. ಎಲ್ಲೋಗ್ಬಿಟ್ರು ಜನ ಓಡಾಡ್ತಾ ಇದ್ದಾರೆ. ಆದರೆ ಯಾವ್ದ್ರಲ್ಲಿ ಓಡಾಡ್ತಾ ಇದ್ದಾರೆ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು ಯಾವ್ದ್ರಲ್ಲಿ ಓಡಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಹೇಳಕ್ಕೆ ಹೋದರೆ ಎಲ್ಲ ಕಾಂಟ್ರವರ್ಸಿ ಜಾಸ್ತಿಗಳಿದ್ದಾರೆ ಇವಾಗೆಲ್ಲ. ಏನಂದರೆ ಕಾಂಪಿಟೇಷನ್ ಜಾಸ್ತಿ. ಇವ್ನು ಹಿಂಗೆ ಮಾತಾಡ್ದ ಬರೀ ಇದೆ ಕಿತಾಪತಿ ಜನ ಇವಾಗ ಇರೋದೆಲ್ಲ. ಕಿತಾಪತಿ ಹೆಂಗ್ಸು ಅಂತಿರಲ್ಲ, ಅದೇ ಥರ ಕಿತಾಪತ್ರ ಜನರು ಅಂತ ಹಂಗಾಗ್ಬಿಡೈತೆ ಜೀವನ. ಬನ್ನಿ ನೋಡೋಣ. ಇನ್ನು ಯಾವುದು ಬಿಡುತ್ತಲ್ಲ ಅವಾಗಲೂ ಬರೀ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಏನು ಮಾಡೋದು ನೋಡ್ರಿ, ಹಿಂಗಾಗ್ಬಿಟ್ರೆ ಬಂದು ಕುತ್ಕೊಂಡು ಅವನಮ್ಮನ ತಲೆ ಕೆರ ಹಿಡಿತೈತೆ. ಬನ್ನಿ ಆಮೇಲೆ ಸಿಗ್ತೀನಿ. ಸಿಕ್ಕಿದ ಮೇಲೆ ನಿಮಗೆ ಏನೋ ಅಪ್ಡೇಟ್ ಕೊಡ್ಬೇಕಾಯ್ತಲ್ಲ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ ನಿಮಗೆ. ಅಂತೂ ಮಲ್ಲೇಶ್ವರಂಗೆ ಬಂದೆ. ಮಲ್ಲೇಶ್ವರಂಗೆ ಬಂದು ಕಾಯ್ಕೊಂಡು ಕೂತಿದ್ದೀನಿ ಬೇರೆ ಯಾವ್ದಾರ ಡ್ಯೂಟಿ ಬಿಡುತ್ತೆ ಅಂತ.
ಟೋಟಲ್ ಅರ್ನಿಂಗ್ ಬಂದು ನಂದು 2000 ಆಯಿತು. ಯಾಕಂದರೆ 2 ಲಾಂಗ್ ಹೋಗಿದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸಾರಿ, ನೆಕ್ಸ್ಟ್ ಟೈಮು ಅದನ್ನು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಬನ್ನಿ ಹಾಗೆ ಸಿಗೋಣ. ಅಂದರೆ 2000 ಅಂದರೆ ಇನ್ನೇನು ಅದರಲ್ಲಿ CNG ಹಾಕ್ಸ್ಬೇಕಲ್ಲ, ಅದ್ರ ಹೋದು ನಮಗೊಂದು 1.5 ಉಳಿಯುತ್ತೆ, 1,600 ಆ ಥರ. ಒಟ್ಟಿನಲ್ಲಿ ಮಾಡ್ಕೊಂಡು ಒಂದು 2,000 ಟಾರ್ಗೆಟ್ ಇದೆ, ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ಈಗ ನಾನು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಇರಲ್ಲ, ಅಷ್ಟರಲ್ಲಿ ಒಂದು ಸ್ವಲ್ಪ ಮಾಡ್ಕೊಂಡು ನೀಟಾಗಿ ಹೋಗ್ಬಿಡೋಣ. ಹಾಗೆ ಸಿಗ್ತೀನಿ ನಿಮಗೆ. ನನ್ನ ವೀಡಿಯೋನ ಯಾರು ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬರ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದರೆ ಆಟೋ ಡ್ರೈವರ್ ಲೈಫ್ ತುಂಬ ಕಷ್ಟ ಇದೆ ಅಂತ ನಿಮ್ಗೆ ಗೊತ್ತು. ಸಪೋರ್ಟ್ ಮಾಡಿದ್ರೆ ಒಂದು ಸ್ವಲ್ಪ ನಮಗೂ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸಿಗೋಣ ಬನ್ನಿ.